ಇವತ್ತು ಕಾಂಗ್ರೆಸ್ಸಿನ ಪಾರ್ಟಿ ಇಂದಿರಾ ಗಾಂಧಿ ಕಾಲದಲ್ಲಿ ಇವತ್ತು ವಿಮಾನ ಯಾವ ರೀತಿಯಲ್ಲಿ ವೇಗವಾಗಿ ಹಾರಾಡ್ತೈತೆನೋ ಆ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಕೂಡ ಆ ವಿಮಾನದ ವೇಗದಲ್ಲಿ ಅವತ್ತು ಪಾರ್ಟಿ ನಡೀತಾ ಇತ್ತು. ಇವತ್ತು ಕಾಂಗ್ರೆಸ್ ಪಾರ್ಟಿಯನ್ನ ಇಂದಿರಾ ಗಾಂಧಿ ಕಾಲದಿಂದ ಇವತ್ತಿನ ತನಕ ನೋಡಿದರೆ ಅದು ಬರ್ತಾ 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 ಇವತ್ತು ಸ್ಪೀಡ್ ಕಡಿಮೆ ಆಗಲಿಕ್ಕೆ ಕಾರಣ ಏನಂದ್ರೆ ಇವತ್ತು ಜನರು, ಈ ರಾಜ್ಯದಲ್ಲಿ ದೇಶದಲ್ಲಿದ್ದಂಥ ಜನರು ಕಾಂಗ್ರೆಸ್ ಪಕ್ಷದ ಬಗ್ಗೆ, ಆಡಳಿತದ ಬಗ್ಗೆ ಬೇಸರ, ಜೊತೆಲಿ ಅವರು ಬೇರೆ ಬೇರೆ ಕಾರಣಗಳಿಂದ ಆ ಸ್ಪೀಡನ್ನು ಕಡಿಮೆ ಮಾಡೋಂಥ ಕೆಲಸ ಇವತ್ತು ದೇಶದ ಜನರು ಮಾಡಿದರು. ನಾವೆಲ್ಲರೂ ಕೂಡ ವಿಮಾನ ಅಂದ ತಕ್ಷಣ ಬಹಳಷ್ಟು ಸ್ಪೀಡವಾಗಿ ವೇಗವಾಗಿ ಹೋಗುತ್ತೆ. ಇವತ್ತು ವಿಮಾನ ವೇಗದಲ್ಲಿದ್ದಂಥ ಕಾಂಗ್ರೆಸ್ ಪಾರ್ಟಿ ಬರ್ತಾ ಬರ್ತಾ ಏನಾಯಿತು, ಬಸ್ಸದ ವೇಗದಲ್ಲಿ ಹೋಗೋದಕ್ಕೆ ಪ್ರಾರಂಭ ಆಯಿತು. ಆ ಬಸ್ಸದ ವೇಗದ ಜೊತೆಲಿ ಸ್ಕೂಟ್ರ್ ಹೋಗೋಂಥ ವೇಗ ಆಯಿತು. ಆ ಸ್ಕೂಟ್ರ್ ಹೋಗ್ತಾ ಹೋಗ್ತಾ ಅದು ಸೈಕಲ್ ಆಯಿತು, ಸೈಕಲ್ ವೇಗ ಆಯಿತು. ಇವತ್ತು ಇಂದು ಅಂದ್ರೆ ಸೈಕಲ್ ವೇಗ ಹೋಗಿ ಇವತ್ತು ಅಂದರೆ ಬುಲೆಟ್ ಗಾರ್ಡ್ ಅಂದ್ರೆ ಎತ್ತಿನ ಗಾಡು ಸ್ಪೀಡ್ಗೆ ಇವತ್ತು ತಲುಪಿದೆ. ಆ ಸ್ಪೀಡ್ಗೆ ತಲುಪಿದೆ. ಯಾಕಂದ್ರೆ ಒಂದು ಸರಿ ವಿಮಾನದ ಅಷ್ಟು ಸ್ಪೀಡ್ ಇರುವಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಎತ್ತಿನ ಗಾಡಿಗೆ ಸ್ಪೀಡ್ಗೆ ಬಂದಿದೆ ಅಂದ್ರೆ ಎಷ್ಟು ಜನರು ತಿರಸ್ಕಾರ ಮಾಡಿದ್ದಾರೆ ನೋಡಿ ಆ ಕಾಂಗ್ರೆಸ್ ಪಾರ್ಟಿಯನ್ನು. ಇವತ್ತು ಕಾಂಗ್ರೆಸ್ ಪಾರ್ಟಿ ಆ ಸ್ಪೀಡ್ ಅನ್ನು ಕಡಿಮೆ ಮಾಡಲಿಕ್ಕೆ ಇವತ್ತು ಈ ದೇಶದ ಜನರನ್ನೇ ಕಾರಣ. ಯಾಕಂದ್ರೆ ಆ ಸ್ಪೀಡ್ ಅನ್ನು ಕಟ್ ಮಾಡಿದ್ದೆ ಈ ದೇಶದ ಜನರು. ಇವತ್ತು ಆ ಸ್ಪೀಡ್ ಅನ್ನು ಎದಕ್ಕೋಸ್ಕರವಾಗಿ ಕಟ್ ಮಾಡಿದ್ರಿಂದ ದೇಶದಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ. ಆ ಭ್ರಷ್ಟಾಚಾರವನ್ನು ದೇಶದಲ್ಲಿದ್ದಂಥ ಜನರು ಅದನ್ನ ನೋಡಿ ತಡಿಲಾರದಂತೆ ಈ ಕಾಂಗ್ರೆಸ್ ಪಾರ್ಟಿ ಏನು ಭ್ರಷ್ಟಾಚಾರ ಮಾಡ್ಕೊಂತ ಬಂದಿದನೋ ಅದನ್ನ ಕಡಿಮೆ ಮಾಡಬೇಕು ಅನ್ನೋಂಥ ಕಾರಣದಿಂದ ಈ ದೇಶದ ಜನರು ಇವತ್ತು ಮುಖ್ಯ ಕಾರಣ ಅದನ್ನ ಕಡಿಮೆ ಮಾಡೋಂಥ ಕೆಲಸ ಮಾಡಿದ್ರು. ಅವರು ಬಹಳಷ್ಟು ಸರಿ ಹೇಳ್ತಿರ್ತಾರ, ನಾವು ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಭ್ರಷ್ಟಾಚಾರ ಮಾಡಿದೀವಿ ಅಂದ್ರೆ 3 ತಲೆಮಾರಿಗಾಗೋಷ್ಟು ಭ್ರಷ್ಟಾಚಾರವನ್ನು ಮಾಡಿದಾರ. 3 ತಲೆಮಾರಿಗಾಗೋಷ್ಟು. ಬಹುಶಃ ಬಹಳಷ್ಟು ಮಂದಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥವ್ರು ಕೂಡ ಅವ್ರು ಕೂಡ ಭಾಷಣಗಳಲ್ಲಿ ನಾವು ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರ ಮಾಡಿದ್ರೆ ಒಂದೇ ತಲೆಮಾರಿಗೆ ಹೋಗಂತ ಅಷ್ಟು ಭ್ರಷ್ಟಾಚಾರ ಮಾಡಲ್ಲ, 3 ತಲೆಮಾರಿಗೆ ಸೇರಂತ ಭ್ರಷ್ಟಾಚಾರವನ್ನು ಮಾಡ್ತೀವಿ, ಲೂಟಿ ಮಾಡ್ತೀವಿ ಅನ್ನೋದು ಅವ್ರು ಕಾಂಗ್ರೆಸ್ ನಾಯಕರು ಕೂಡ ಬಹಳಷ್ಟು ಸಾರಿ ಹೇಳಿದಾರ. ಇವತ್ತು ಕಾಂಗ್ರೆಸ್ಸಿನ ಪಾರ್ಟಿ ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ, ಇಂಡಿಪೆಂಡೆನ್ಸ್ ಬಂದ ನಂತರ ಅವತ್ತಿನ ಕಾಲದಲ್ಲಿ ಮೊದಲನೇ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಜವಾಹರ್ಲಾಲ್ ನೆಹರು ಅವರು ಆಗ್ತಾರ. ಆ ಜವಾಹರ್ಲಾಲ್ ಕಾಲದಲ್ಲಿ ನೋಡ್ರಿ, ಅವತ್ತು ಪ್ರಧಾನಮಂತ್ರಿಗಳಂತ ಜವಾಹರ್ಲಾಲ್ ನೆಹರು ಅವತ್ತು ಪ್ರಧಾನಮಂತ್ರಿಗಳಾದ ನಂತರ ಭ್ರಷ್ಟಾಚಾರ ಅವತ್ತು ಪ್ರಾರಂಭ ಆಗುತ್ತೆ ಕಾಂಗ್ರೆಸ್ ಪಾರ್ಟಿಗೆ. ನಂತರ ಅವತ್ತು ಪ್ರಧಾನಮಂತ್ರಿಗಳಾದ ನಂತರ ಈ ದೇಶಕ್ಕೆ 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1948ರಲ್ಲಿ ಬಹಳ ದೊಡ್ಡ ಹಗರಣ ಆಗುತ್ತೆ. ಆ ಹಗರಣ ಅಂದ್ರೆ ಜೀಪ್ ಹಗರಣ ಅನ್ನೋಂಥದ್ದು ನೆಹರು ಕಾಲದಲ್ಲಿ ಆಗುತ್ತೆ. ಅಲ್ಲಿ ಭ್ರಷ್ಟಾಚಾರ ಉಗಮ ಆಗುತ್ತೆ ಕಾಂಗ್ರೆಸ್ ಪಾರ್ಟಿಗೆ. ಭ್ರಷ್ಟಾಚಾರ ಉಗಮ ಆದಂಥ ಟೈಮಲ್ಲಿ ಅಂದ್ರೆ ಅದು ಅವತ್ತಿನ ನೆಹರು ಕಾಲದಲ್ಲಿ ಪ್ರಾರಂಭ ಆಗಿ, ಪ್ರಧಾನಮಂತ್ರಿಗಳು ನೆಹರು ಕಾಲದಲ್ಲಿ ಪ್ರಾರಂಭ ಆಗಿ ಇವತ್ತು ಎಲ್ಲಿ ತನಕ ಅಂದ್ರೆ ಪ್ರಿಯಾಂಕಾ ರಾಹುಲ್ ಗಾಂಧಿ ತನಕ ಆ ನದಿ ನೀರು ಹರಿದು ಬರ್ತಾ ಇದಾವ. ಇಲ್ಲಿ ತನಕ ಕೂಡ ಭ್ರಷ್ಟಾಚಾರ ಮಾಡ್ಕೊಂತ ಬಂದಾರ. ಇವತ್ತು ಕಾಂಗ್ರೆಸ್ ಪಕ್ಷ ಬಹುಶಃ ಕಾಂಗ್ರೆಸ್ ಪಕ್ಷದ್ದು ಆ ವೇಗಂತೂ ಜನರು ಕಡಿಮೆ ಮಾಡಿದಾರ, ಆದ್ರೆ ಭ್ರಷ್ಟಾಚಾರ ವೇಗವಂತೂ ಕಡಿಮೆ ಆಗ್ಲಿಲ್ಲ ಅನ್ನೋಂಥ ಮಾತನ್ನು ಕೂಡ ಬೇಸರದಿಂದ ಹೇಳ್ಬೇಕಾಗುತ್ತೆ. ಇವತ್ತು ರಾಮ್ಲೋರೆ ಯಾಕೋಸ್ಕರವಾಗಿ ಇವತ್ತು ಜವಾಹರ್ಲಾಲ್ ನೆಹರು ತಗೊಂತ ಇದ್ರಿ, ಪ್ರಿಯಾಂಕಾ ಗಾಂಧಿ ಅವ್ರ ತನಕ ಕೂಡ ತಗೊಂಡ್ಬಂದಿರಿ, ರಾಹುಲ್ ಗಾಂಧಿ ತನಕ ಕೂಡ ತಾವು ತಗೊಂಡ್ಬಂದಿರಿ ಅಂದ್ರಿಗಿನ ಅದಕ್ಕೆ ಉದಾಹರಣೆ ಇವತ್ತು ನಾಗೇಂದ್ರ ಅವರನ್ನಂತ ಮಾತನ್ನು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಾಗೇಂದ್ರ ಅವರು ಸಂಪುಟ ಸ್ಥಾನಕ್ಕೆ ಅವರು ಇವತ್ತು ಸಂಪುಟ ಸ್ಥಾನದಲ್ಲಿ ಅವರು ಮಂತ್ರಿಗಳಾಗಿದ್ದಾರೆ. ನಾಗೇಂದ್ರ ಅವರು ಅಂದ್ರೆ ಅವರು ನಾಗೇಂದ್ರ ಅವರು ಮಂತ್ರಿ ಆದ ನಂತರ ನಾನು ಎದಕ್ಕೆ ಕಂಪೇರ್ ಮಾಡ್ತಾ ಇದ್ದೆ ಅಂದ್ರೆ ಭ್ರಷ್ಟಾಚಾರಕ್ಕೆ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಬೆಂಬಲಿಸ್ತಾ ಇದೆ ಅನ್ನಂತ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಯಾಕಂದ್ರೆ ವಾಲ್ಮೀಕಿ ನಿಗಮದಲ್ಲಿ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರವನ್ನು ಮಾಡಿ ಆ ಪ್ರಕರಣದಲ್ಲಿ
ಭಾಗಿಯಾಗಿರುವಂಥ ನಾಗೇಂದ್ರ ಅವರು ಜೈಲಿಗೆ ಸೇರಿ ರಾಜೀನಾಮೆಯನ್ನು ನೀಡಿ ನಂತರ ಆ ವ್ಯಕ್ತಿಗೆ ಇವತ್ತು ಪುನಃ ಅವರು ಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಾರ್ಟಿಯನ್ನು ನೇರವಾಗಿ ಕೇಳ್ತೀನಿ, ನಿಮ್ಮ ಕಾಂಗ್ರೆಸ್ ಪಾರ್ಟಿ ಅವತ್ತು ನೆಹರು ಕಾಲದಲ್ಲಿ ಕೂಡ ಹಗರಣ ಮಾಡಿದ್ರಿ. ಪ್ರಿಯಾಂಕಾ ರಾಹುಲ್ ಗಾಂಧಿ ತನಕ ಕೂಡ ಅದು ಉಗಮ ಹಾಕೊಂತ ನದಿ ಹರಿದಂಗೆ ಹರಿದುಕೊಂಡು ಬರ್ತಾ ಇದೆ. ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಅವ್ರು ಭ್ರಷ್ಟಾಚಾರ ಮಾಡಿದ್ದನೆಂದ್ರೆ ಜೈಲಿಗೆ ಹಾಕಿ, ಆ ಜೈಲಿಗೆ ಹಾಕುವಂಥ ಟೈಮಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟರು. ರಾಜೀನಾಮೆಯನ್ನು ಕೊಟ್ಟ ನಂತರ ಇವತ್ತು ಪುನಃ ಅವ್ರು ಏನು ಸಾಧನೆ ಮಾಡಿದಾರೋ ಗೊತ್ತಿಲ್ಲ ಆಗಲಿ, ನಾಗೇಂದ್ರ ಅವರು ಇವತ್ತು ಹೈಕಮಾಂಡ್ ಅವರು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಏನಂದ್ರೆ ಮಂತ್ರಿ ಸ್ಥಾನ ನಿಮ್ಗೆ ಅಂತೇಳಿ ಗಿಫ್ಟ್ ಕೊಟ್ಟಿದ್ದಾರೆ.